ಮಗುನ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಅಂತಂದರೆ ಮಲಗಿಸ್ಕೊಂಡು ಕುಡಿಸುವಾಗ ಮಗುವಿನ ಕಿವಿಗೆ ಎದೆ ಹಾಲು ಹೋಗಿ ಇನ್ಫೆಕ್ಷನ್ ಆಗುತ್ತಾ? ಸೈಡ್ ಲೈನ್ ಪೊಸಿಷನಲ್ಲಿ ಮಗುಗೆ ಎದೆ ಹಾಲನ್ನ ಕುಡಿಸೋದ್ರಿಂದ ಮಗುಗೆ ಕಿವಿ ಇನ್ಫೆಕ್ಷನ್ ಆಗುತ್ತಾ ಅಂತಂದರೆ ತಾಯಿಯ ಎದೆ ಹಾಲು ಮಗುವಿನ ಕಿವಿಗೆ ಹೋಗಿ ಮಗುವಿನ ಕಿವಿ ಇನ್ಫೆಕ್ಷನ್ ಆಗುತ್ತಾ, ಇಯರ್ ಇನ್ಫೆಕ್ಷನ್ ಆಗುತ್ತಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ರಿಪೀಟೆಡ್ ಆಗಿ ಇದೇ ರಿಲೇಟೆಡ್ ಆಗಿ ನನಗೆ ಬರ್ತಾ ಇದೆ. ಅಂತಂದರೆ ಮಗುಗೆ ಸೈಡ್ ಲೈನ್ ಪೊಸಿಷನಲ್ಲಿ ನಾನು ಫೀಡ್ ಮಾಡ್ತಿದ್ದೀನಿ ಮೇಡಮ್, ಮಗು ಕಿವಿಯಲ್ಲಿ ಇನ್ಫೆಕ್ಷನ್ಸ್ ಆಗಿದೆ, ಸೊ ಏನಕ್ಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಮಗುಗೆ ಸೈಡ್ ಲೈನ್ ಪೊಸಿಷನ್ ಅಂತಂದರೆ ಮಲ್ಕೊಂಡು ಮಗುಗೆ ಫೀಡ್ ಮಾಡಿಸೋದ್ರಿಂದ ಕಿವಿ ಇನ್ಫೆಕ್ಷನ್ ಆಗುತ್ತಾ, ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆಗೆ ನಾನು ಅವ್ರಿಗೆ ಆನ್ಸರ್ ಕೊಟ್ಟಿದ್ದೆ. ಆದರೆ ತುಂಬ ಜನ ಪೇರೆಂಟ್ಸ್ಗಳಿಗೆ ಈ ಕ್ವೆಶ್ಚನ್ಸ್ ಕಾಡ್ತಿರುತ್ತೆ ಆ್ಯಂಡ್ ನ್ಯೂ ಮಾಮೀಸ್ಗೆ, ಎಕ್ಸ್ಪೆಕ್ಟಿಂಗ್ ಮಾಮೀಸ್ಗೆ ಈ ಇನ್ಫಾರ್ಮೇಷನ್ ಸಿಗಲಿ, ಈ ಇನ್ಫಾರ್ಮೇಷನ್ ಗೊತ್ತಿರಲಿ ಅನ್ನುವಂತಹ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನೀವಿನ್ನು ನನ್ನ ಚಾನೆಲ್ನ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಕ್ಕಳಿಗೆ ಫೀಡಿಂಗ್ ಪೊಸಿಷನ್ ಅಂತಂದರೆ ಮಗುನ ಮಲಗಿಸ್ಕೊಂಡು ಅಂತಂದರೆ ತಾಯಿ ಮಲ್ಕೊಂಡು ಮಗುನೂ ಸಹ ಪಕ್ಕದಲ್ಲಿ ಮಲಗಿಸ್ಕೊಂಡು ಫೀಡಿಂಗ್ ಮಾಡೋದ್ರಿಂದ ಕಿವಿ ಇನ್ಫೆಕ್ಷನ್ ಆಗುತ್ತಾ? ಆನ್ಸರ್ ಇಸ್ ನೋ. ಯಾಕಂತಂದರೆ ಮಗು ಮತ್ತಂದರೆ ತಾಯಿ ಕುತ್ಕೊಂಡಿರಲಿ ಅಥವಾ ಸಾಕಷ್ಟು ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ಸ್ ಇದೆ. ಫುಟ್ಬಾಲ್ ಪೊಸಿಷನ್ಸ್ ಇರ್ಬೋದು ಆ್ಯಂಡ್ ಸ್ವಲ್ಪ ಆರಾಮಾಗಿ ಹೊರ್ಕೊಂಡು ಮಗುಗೆ ಹಾಲು ಕುಡಿಸೋದಿರ್ಬೋದು, ಮಲ್ಕೊಂಡು ಹಾಲು ಕುಡಿಸೋದಿರ್ಬೋದು, ಎಲ್ಲ ಪೊಸಿಷನ್ಸಲ್ಲೂ ಮಗು ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಅಂತಂದರೆ ಮಗುವಿನ ಪೊಸಿಷನ್ಸ್ ಮಲ್ಕೊಂಡಂಗೆ ಇರುತ್ತೆ. ಆದರೆ ಸಾಕಷ್ಟು ಜನ ಏನಂತ ತಪ್ಪು ತಿಳ್ಕೊಂಡಿರ್ತಾರೆ ಅಂತಂದರೆ ತಾಯಿ ಮಲ್ಕೊಂಡು ಮಗುನ ಪಕ್ಕದಲ್ಲಿ ಹಾಕೊಂಡು ಹಾಲು ಕುಡಿಸೋದ್ರಿಂದ ಆ ಟೈಮಲ್ಲಿ ಮಾತ್ರ ಮಗುಗೆ ಕಿವಿಗೆ ಹಾಲು ಹೋಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆ ರೀತಿ ಏನೂ ಇಲ್ಲ. ತಾಯಿ ಯಾವುದೇ ಒಂದು ಫೀಡಿಂಗ್ ಪೊಸಿಷನ್ನಲ್ಲಿ ಫೀಡ್ ಮಾಡಿಸೋದುವಾಗ ಮಗುವಿನ ಕಿವಿಗೆ ಹಾಲು ಹೋಗೋದು ಕಾಮನ್. ಇಟ್ಸ್ ನಥಿಂಗ್, ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಎದೆ ಹಾಲು ಅಂತಂದರೆ ತಾಯಿಯ ಎದೆ ಹಾಲು ಮಗುವಿನ ಕಿವಿಗೆ ಹೋದ್ರೆ ಏನಾಗತ್ತೆ? ಇನ್ಫೆಕ್ಷನ್ ಆಗುತ್ತಾ? ತಾಯಿಯ ಎದೆ ಹಾಲಲ್ಲೇನೆ ಇನ್ಫೆಕ್ಷನ್ಸ್ನ ಫೈಟ್ ಮಾಡುವಂತಹ ಒಂದು ಮೆಕ್ಯಾನಿಸಮ್, ಆ ಒಂದು ಶಕ್ತಿ ತಾಯಿಯ ಎದೆ ಹಾಲಲ್ಲಿದೆ. ತಾಯಿಯ ಎದೆ ಹಾಲು ಮಗುವಿನ ಕಿವಿಗೆ ಹೋದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ್ಯಂಡ್ ಮಗು ಮಲ್ಕೊಂಡು ಫೀಡ್ ಮಾಡುತ್ತೆ ಅಂತಂದರೆ, ಈಗ ಎಕ್ಸಾಂಪಲ್, ಈ ಪೊಸಿಷನಲ್ಲಿ ಮಗುನ ನಾನು ಫೀಡ್ ಮಾಡ್ತಿದ್ದೀನಿ ಅಂತಂದರೆ ಮಗು ಮಲ್ಕೊಂಡಿರುತ್ತೆ. ನನ್ನ ಪಕ್ಕದಲ್ಲಿ ಮಗುನ ಮಲಗಿಸ್ಕೊಂಡು ನಾನು ಮಲ್ಕೊಂಡು ಫೀಡ್ ಮಾಡ್ತಿದ್ದೀನಿ ಅಂತಂದರೆ ಆ ಟೈಮಲ್ಲೂ ಮಗು ಮಲ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಆವಾಗ ಮಗು ಕುಡಿಯುವಾಗ ಸ್ವಲ್ಪ ಹಾಲು ಕಿವಿಗೆ ಹೋಗುತ್ತೆ. ಆದರೆ ತಾಯಿಯ ಎದೆ ಹಾಲು ಮಗುವಿನ ಕಿವಿಗೆ ಹೋದರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ. ಅದೇ ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನೀವೇನಾರ ಫಾರ್ಮುಲಾ ಮಿಲ್ಕ್ನ ಫೀಡ್ ಮಾಡ್ತಿದ್ದೀರಾ ಮಗುಗೆ ಅಂತ ಅಂದಾಗ ಆ ಫಾರ್ಮುಲಾ ಮಿಲ್ಕ್ ಮಗುವಿನ ಕಿವಿಗೆ ಹೋದಾಗ ಇಯರ್ ಇನ್ಫೆಕ್ಷನ್ ಅಂತಂದರೆ ಕಿವಿ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ನೀವು ಅವಾಗ ಗಮನ ವಹಿಸಬೇಕಾಗತ್ತೆ. ತಾಯಿಯ ಎದೆ ಹಾಲಲ್ಲಿ ಇನ್ಫೆಕ್ಷನ್ಸ್ನ ಫೈಟ್ ಮಾಡುವಂತಹ ಒಂದು ಅಂಶ ಇರೋದ್ರಿಂದ ತಾಯಿಯ ಎದೆ ಹಾಲು ಮಗುವಿನ ಕಿವಿಗೆ ಹೋದರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ. ಫಾರ್ಮುಲಾ ಮಿಲ್ಕ್ ಮಗುವಿನ ಕಿವಿಗೆ ಹೋದರೆ ಇನ್ಫೆಕ್ಷನ್ಸ್ ಆಗುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಈ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಪ್ರತಿಯೊಬ್ಬ ನ್ಯೂ ಪೇರೆಂಟ್ಸ್ಗೆ, ನ್ಯೂ ಮಾಮೀಸ್ಗೆ, ಎಕ್ಸ್ಪೆಕ್ಟಿಂಗ್ ಮಾಮೀಸ್ಗೆ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಬೇಕಾಗಿದೆ. ಆ್ಯಂಡ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಪೊಸಿಷನ್ಸ್ ಮಕ್ಕಳಿಗೆ ಅನ್ಸೇಫ್ ಅಲ್ಲ. ಆದರೆ ಕೆಲವು ಒಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಪೊಸಿಷನ್ಸ್ನ ನಾವು ಫಾಲೋ ಮಾಡುವಾಗ ಅಂತಂದರೆ ಯಾವುದೇ ಪೊಸಿಷನ್ಸ್ನ ನಾವು ಸಿಟ್ಟಿಂಗ್ ಪೊಸಿಷನ್ಸ್ ಇರ್ಬೋದು ಅಥವಾ ಸೈಡ್ ಲೈನ್ ಪೊಸಿಷನ್ಸ್ ಇರ್ಬೋದು, ಕ್ರಾಸ್ಡ್ ಹ್ಯಾಂಡ್ ಪೊಸಿಷನ್ ಇರ್ಬೋದು ಅಥವಾ ಫುಟ್ಬಾಲ್ ಪೊಸಿಷನ್ಸ್ ಇರ್ಬೋದು, ಫೀಡಿಂಗ್ ಪೊಸಿಷನ್ಸ್ನ ಮಕ್ಕಳ ಸೇಫ್ಟಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ತಾಯಂದಿರ ಸೇಫ್ಟಿ ನೋಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮಕ್ಕಳಿಗೆ ತಾಯಿಯ ಎದೆ ಹಾಲು ಕಿವಿಗೆ ಹೋಗೋದ್ರಿಂದ ಯಾವುದೇ ರೀತಿ ಕಿವಿ ಇನ್ಫೆಕ್ಷನ್ ಆಗೋದಿಲ್ಲ. ಈ ಇನ್ಫಾರ್ಮೇಷನ್ ಪ್ರತಿಯೊಬ್ಬ ಪೇರೆಂಟ್ಗೂ ಬೇಕಾಗಿದೆ. ಸೊ ಪ್ಲೀಸ್ ಈ ಇನ್ಫಾರ್ಮೇಷನ್ನ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆದಷ್ಟು ಎಲ್ಲ ನ್ಯೂ ಮಾಮೀಸ್, ನ್ಯೂ ಪೇರೆಂಟ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ please subscribe to my channel and follow for more. See you in the next video. Bye bye.